ಹನುಮಂತಣ್ಣ ಖಂಡಿತವಾಗ್ಲೂ ನಾನೇನಾದರೂ ಆ ಒಂದು ಟಾಸ್ಕ್ ಆಡಬೇಕಾದ್ರೆ ನಾನು ಅದರಲ್ಲಿ ಸಿಕ್ಕಾಕೊಳ್ಳದೆ ಅಥವಾ ಮಾಡಿರೋ ತಪ್ಪು ಅಂತ ನನಗೂ ಗೊತ್ತಿರಲಿಲ್ಲ, ಆ ತಪ್ಪು ಅಂತ ಆಗಿದೆ, ಅದರಿಂದ ಎಲಿಮಿನೇಷನ್ ಅನ್ನೋದು ರದ್ದಾಯಿತು, ಇಂಥ ಅಪವಾದ ಇರಬೇಕಾದ್ರೆ ಯಾವ ವ್ಯಕ್ತಿ ತಾನೇ ಅವನನ್ನು ಸೇವ್ ಮಾಡೋದಕ್ಕೆ ಇಷ್ಟಪಡ್ತಾನೆ? ಆ, ಅಕಸ್ಮಾತ್ ನಾನು ಅಲ್ಲಿ ಏನಾದರೂ ಆ ಆಟದಲ್ಲಿ ಗೆಲ್ತಿದ್ರೆ ಖಂಡಿತ ನನ್ನ ಹೆಸರೇ ಚೂಸ್ ಮಾಡ್ತಿದ್ರು ಹನುಮಂತನ. ಯಾಕಂದ್ರೆ ನಂಗೆ ಗೊತ್ತು ಆಟ ನೋಡ್ತಾರೆ ಅಥವಾ ಇಲ್ಲಿವರೆಗೆ ಬಂದಿರೋ ಆಟ ನೋಡಿ ಆ ಡಿಸಿಷನ್ ತಗೋತಿದ್ರು. ಅದಕ್ಕೆ ನನಗೇನು ಅವ್ರ ಡಿಸಿಷನ್ ಏನಿದೆ ಅದಕ್ಕೆ ನಾನು ಯಾವಾಗಲೂ ರೆಸ್ಪೆಕ್ಟ್ ಮಾಡ್ತಿದ್ದೆ. ಅದಕ್ಕೇನು ನೀನು ಯಾಕೆ ಹಿಂಗೆ ಮಾಡಿದೆ, ರೀಸನ್ ಏನಾದರೂ ಕರೆಕ್ಟ್ ಇಲ್ಲ ಅಂದರೆ ನಾನು ಕೇಳ್ತಿದ್ದೆ. ಯಾವುದೋ ಒಂದು ಸ್ವಿಮ್ಮಿಂಗ್ ಪೂಲಿಗೆ ಹಾಕಿದ್ರಲ್ಲ, ಅದ್ರ ನಂಗೆ ರೀಸನ್ ಇಷ್ಟ ಆಗಲಿ, ನಿಂಗೆ ಯಾಕೆ ಅದೊಂದು ರೀಸನ್, ಆ ರೀಸನ್ ಇಟ್ಕೊಂಡು ನಂಗೆ ತಲೆ ಆಫ್ ಆಗಿದೆ. ಆಮೇಲೆ ಬಿಗ್ ಬಾಸ್ ಕೂಡ ಹೇಳಿದ್ರು, ದೋಸ್ತನ ಜೊತೆ ಮಾತಾಡಿರೋದೆಲ್ಲ ನೀನು ನನಗೆ ಅಲ್ಲಿ ಬಂದು ಹೇಳ್ತಿದ್ದಾರೆ ಅಂತ. ಆ ವಿಚಾರದಲ್ಲಿ ಒಂದು ಬೇಜಾರಿದೆ ವಿನ ಮತ್ತೆ ಎಲ್ಲ ರೀಸನ್ ಕೊಡೋ ಇದರಲ್ಲಿ ಓಕೆ, ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಕೊಡ್ತಿದ್ದಾರೆ ಅಂತ ಅನ್ನಿಸ್ತು.